ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ನವೆಂಬರ್ 28ಕ್ಕೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಆಗಮಿಸ್ತಾರೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಈಗಾಗಲೇ ಆರಂಭಗೊಂಡಿರುವಂಥದ್ದು. ನಾನು ಈಗಿರುವಂಥದ್ದು ಬೈಲಕೆರೆ ಪರಿಸರ, ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾ, ಇದೇ ಗೋಪುರದ ಆಸುಪಾಸು ಕೃಷ್ಣ ಪಾರ್ಕಿಂಗ್ ಏರಿಯಾ ಇರುವಂಥದ್ದು. ಇದರ ಸಮೀಪದಲ್ಲೇ ಪಕ್ಕದಲ್ಲೇ ಇರುವಂಥದ್ದು ಒಂದು ಮೈದಾನ. ಈ ಮೈದಾನದಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗವಹಿಸುವಂಥದ್ದು. ಇಲ್ಲಿ ಚಪ್ಪರ ಮುಹೂರ್ತಗಳು ಈಗಾಗಲೇ ಆಗಿದೆ. ಎಲ್ಲ ರೀತಿಯ ಪೆಂಡಲ್ಗಳನ್ನು ಹಾಕುವಂತಹ ಪ್ರಕ್ರಿಯೆಗಳು ಈಗಾಗಲೇ ಆರಂಭ ಆಗಿರುವಂಥದ್ದು. ಮೊದಲ ಬಾರಿಗೆ ಕೃಷ್ಣ ಮಠಕ್ಕೆ ಆಗಮಿಸಿ ಅವರು ಶ್ರೀಕೃಷ್ಣ ದರ್ಶನವನ್ನು ಪಡೆಯಲಿದ್ದಾರೆ. ಆದಿ ಉಡುಪಿ ಹೆಲಿಪ್ಯಾಡ್ ಮೂಲಕ ಅವರು ಏನು ಕರಾವಳಿ ಜಂಕ್ಷನ್ ಮೂಲಕ ಬಂದು ನಂತರದಲ್ಲಿ ಏನು ಬನ್ನಂಜೆ ಬಸ್ ನಿಲ್ದಾಣ KSRTC ಬಸ್ ನಿಲ್ದಾಣ ಏನಿದೆ ಅಲ್ಲಿಂದ ರೋಡ್ ಶೋ ಮೂಲಕ ಅವರು ಕಲ್ಸಂಕ ಮಾರ್ಗವಾಗಿ ಸಿಟಿ ಬಸ್ ಸ್ಟ್ಯಾಂಡ್ ಕಲ್ಸಂಕ ಮಾರ್ಗವಾಗಿ ನಂತರದಲ್ಲಿ ಇದೇ ಪಾರ್ಕಿಂಗ್ ಏರಿಯಾಗೆ ಬಂದು ಇಲ್ಲಿ ಏನು ಕೃಷ್ಣ ಮಠಕ್ಕೆ ತೆರಳುತ್ತಾರೆ. ಅಲ್ಲಿ ಕೃಷ್ಣನ ದರ್ಶನ ಪಡೆದು ಪುತ್ತಿಗೆ ಶ್ರೀಗಳ ಜೊತೆಗೆ ಮಾತುಕತೆ ನಡೆಸಿ ನಂತರದಲ್ಲಿ ಗೀತಾ ಮಂದಿರ ಅನ್ನುವಂಥ ಒಂದು ಸ್ಥಳ ಇದೆ. ಅಲ್ಲಿ ಅಷ್ಟಮಠಾಧೀಶರೊಂದಿಗೆ ಸಮಾಲೋಚನೆ ಅಥವಾ ಚಿಂತನೆ ಈ ರೀತಿಯ ಒಂದು ಕಾರ್ಯಕ್ರಮ ಇದೆ. ಅದು ಇನ್ನಷ್ಟು ಕನ್ಫರ್ಮ್ ಆಗಬೇಕಾಗಿದೆ. ಕೊನೆಯ ಕ್ಷಣದಲ್ಲಿ ಅದು ಆಗ್ಬೋದು. ಆನಂತರದಲ್ಲಿ ನೇರವಾಗಿ ಆಗಮಿಸುವಂಥದ್ದು ಇದೇ ಮೈದಾನಕ್ಕೆ. ಇಲ್ಲಿ ಕಂಠ ಗೀತಾ ಕಾರ್ಯಕ್ರಮ ಅಂದರೆ ಗೀತೋತ್ಸವ ಕಾರ್ಯಕ್ರಮ ಅನ್ನುವಂಥದ್ದು ಆಗ್ತಾ ಇದೆ ಸದ್ಯಕ್ಕೆ ಪುತ್ತಿಗೆ ಶ್ರೀಗಳ ಇಡೀ ಪರ್ಯಾಯ ಸಂದರ್ಭದಲ್ಲಿ ಇವತ್ತು ಸಮಾರೋಪ ರೀತಿಯಲ್ಲಿ ಕಾರ್ಯಕ್ರಮ ಇದು. ಇಲ್ಲಿ ಕಂಠ ಗೀತ ಅಂದರೆ 1,00,000 ಜನರು ಒಟ್ಟು ಸೇರಿಸಿ ಈ ಭಾಗದಲ್ಲಿ 1,00,000 ಜನರ ಬಾಯಿಯಲ್ಲಿ ಕಂಠ ಗೀತಾ ಭಗವದ್ಗೀತೆಯ ಗೀತೆಯನ್ನು ಪಠಿಸುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಒಂದು ಸಮಾವೇಶ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸ್ವತಃ 10 ಶ್ಲೋಕಗಳನ್ನು ಭಗವದ್ಗೀತೆಯ 10 ಶ್ಲೋಕಗಳನ್ನು ಅವರು ಪಠಿಸ್ತಾರೆ. ಈ ಸಂದರ್ಭದಲ್ಲಿ ಇಡೀ 1,00,000 ಭಕ್ತರ ಜೊತೆಗೆ ಅವರು ಸೇರಿಕೊಳ್ತಾರೆ. ಒಂದು ಅಭೂತಪೂರ್ವ ಕ್ಷಣ ಅಂತ ಹೇಳ್ಬೋದು. ಏನು ಇಡೀ ಪರ್ಯಾಯದಲ್ಲಿ ಅವರು ಗೀತಾ ಕಾರ್ಯಕ್ರಮವನ್ನು ಭಗವದ್ಗೀತೆಯ ಕಾರ್ಯಕ್ರಮವನ್ನು ಪ್ರಚಾರ ಮಾಡ್ತಾ ಬಂದಿದ್ದರು. ಹಾಗಾಗಿ ಎಲ್ಲಿ ಕೇವಲ ಉಡುಪಿ ಅಂತಲ್ಲ ಬಹಳಷ್ಟು ವಿದೇಶಗಳಲ್ಲಿ ಕೂಡ ಅವರು ಭಗವದ್ಗೀತೆಯನ್ನು ಪ್ರಚಾರ ಮಾಡ್ತಾಯಿದ್ರು. ಗೀತೋತ್ಸವ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದರು. ಇದು ಕೊನೆಯ ಹಂತ. ಈ ಹಂತದಲ್ಲಿ ಸಮಾರೋಪ ಕಾರ್ಯಕ್ರಮ ಅದರಲ್ಲಿ ನರೇಂದ್ರ ಮೋದಿಯವರು ಭಾಗವಹಿಸೋದು ಬಹಳಷ್ಟು ನಿರೀಕ್ಷೆಗಳು ಹುಟ್ಟು ಹಾಕಿದೆ. ಯಾಕಂದರೆ ನರೇಂದ್ರ ಮೋದಿಯವರು ಈ ಹಿಂದೆ ಪ್ರಚಾರ ಕಾರ್ಯಕ್ರಮದಲ್ಲಿ BJP ಪ್ರಚಾರ ಕಾರ್ಯಕ್ರಮಕ್ಕೆ ಆಗಮಿಸಿದರು MGM ಮೈದಾನದಲ್ಲಿ. ಈಗ ಎರಡನೇ ಬಾರಿಗೆ, ಅದು ಮೊದಲ ಬಾರಿಗೆ ಕೃಷ್ಣ ಮಠಕ್ಕೆ ಆಗಮಿಸುವಂಥದ್ದು. ಈಗ ಸ್ವತಃ ಅವರೇ ಇಲ್ಲಿ ಭಾಗಕ್ಕೆ ಕೃಷ್ಣ ಮಠಕ್ಕೆ ಆಗಮಿಸಿ ಭಕ್ತರ ಜೊತೆಗೆ ಸೇರಿಕೊಳ್ತಾರೆ, ಕೃಷ್ಣ ದರ್ಶನ ಪಡ್ತಾರೆ. ಇದು ಕೇವಲ ಪುತ್ತಿಗೆ ಶ್ರೀಗಳ ಪರ್ಯಾಯ ಮಹೋತ್ಸವದಲ್ಲಿ ಬಹಳಷ್ಟು ವಿಶೇಷ ಅಂತ ಹೇಳ್ಬೋದು. ಇನ್ನೊಂದು ಜೊತೆಗೆ ಈ ಭಾಗದಲ್ಲಿ ಇಡೀ ಕರಾವಳಿ ಭಾಗಕ್ಕೆ ಒಂದು ರೀತಿಯ BJPಗೆ ಬಲವನ್ನು ಕೊಡಿಸುವಂತಹ ಒಂದು ಆಗಮನ ಅಂತ ಹೇಳ್ಬೋದು. ಯಾಕಂದರೆ ಈ ಭಾಗದಲ್ಲಿ BJP ಭದ್ರಕೋಟೆ ಅಂತ ಹೇಳಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಸ್ವತಃ ಆಗಮಿಸುವಂಥದ್ದು ಇಡೀ ಭಕ್ತ ವಲಯದಲ್ಲಿ ಮತ್ತು BJPಯ ಕಾರ್ಯಕರ್ತರ ವಲಯದಲ್ಲಿ ಒಂದು ರೀತಿಯ ಹುಮ್ಮಸ್ಸು ಉತ್ಸಾಹ ಮತ್ತಷ್ಟು ಇಮ್ಮಡಿಗೊಳಿಸಿರುವಂಥದ್ದು. ಸದ್ಯ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಜಿಲ್ಲಾಡಳಿತ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಮಲ್ಪೆ ಭಾಗದಲ್ಲಿ ಆದಂತಹ ಅಪೂರ್ಣ ಕಾಮಗಾರಿ ಕೂಡ ಈಗ ವೇಗವನ್ನು ಪಡೆದುಕೊಳ್ತಾ ಇದೆ. ಇನ್ನೊಂದು ಕಡೆ ಜಿಲ್ಲಾಡಳಿತ ಕೊನೆ ಕ್ಷಣದ ಹಂತದ ತಯಾರಿಗಳು ಮಾಡಬೇಕಾಗಿದೆ. ಸದ್ಯ ಪುತ್ತಿಗೆ ಮಠದ ವತಿಯಿಂದ ಎಲ್ಲ ರೀತಿಯ ಸಿದ್ಧತೆಗಳು ಈ ಮೈದಾನದಲ್ಲಿ ಆಗ್ತಾ ಇದೆ. ಇನ್ನೊಂದು ಕಡೆ BJP ವಲಯದಲ್ಲಿ ಅಲ್ಲಲ್ಲಿ ಸಿದ್ಧತೆಗಳು ಆಗ್ತಾ ಇದೆ. ಇನ್ನೊಂದು ಜಿಲ್ಲಾಡಳಿತ ಕೊನೆ ಕ್ಷಣದಲ್ಲಿ ಕನ್ಫರ್ಮೇಷನ್ ಆದ ಬಳಿಕ ಕೊನೆ ಕ್ಷಣದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಆಗತ್ತೆ. ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಆಗಮನಕ್ಕೆ ಬಹಳಷ್ಟು ನಿರೀಕ್ಷೆಗಳು ಮತ್ತಷ್ಟು ಉತ್ಸಾಹಗಳು ಈ ಭಾಗದಲ್ಲಿ ಉಡುಪಿಯ ನಗರದ ಭಾಗದಲ್ಲಿ ಆರಂಭ ಆಗಿರುವಂಥದ್ದು. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.